ತಗೋಬೇಕು ಅಂತ ವಿನಂತಿ ಮಾಡ್ತೀವಿ. ಆಮೇಲೆ ನಾಲ್ಕನೇದು, ಈ ಒಂದು ವರದಿಯಲ್ಲಿ 371ನೇ ಕಾಲಮ್ ಆಸೆ ಈಡೇರಬೇಕು. ಆಸೆ ಈಡೇರಲಿಲ್ಲ ಅಂದರೆ ಈ ವರದಿ ಏನದಲ್ಲ ನಮಗೇನಪ್ಪ ಸ್ಪಂದನೆ ನೀಡಲ್ಲ. ಆ ದೃಷ್ಟಿಯಿಂದ ನಂಜುಂಡಪ್ಪ ಅವ್ರು ನಮ್ಮ ಗೋವಿಂದರಾವ್ ಅವ್ರು ಪರಿಗಣಿಸ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಅದಕ್ಕೆ ಈ ಒಂದು ವರದಿ, ಯಾಕಂದ್ರೆ ನಂಜುಂಡಪ್ಪ ಅವ್ರನ್ನು ಕೇಂದ್ರಕ್ಕೆ ರಾಜ್ಯಕ್ಕೆ ಭಾಳ ಶಿಫಾರಸು ಮಾಡಿದರು. ಅದರಲ್ಲಿ ನಮಗೆ ಒಂದು ಅವಕಾಶ ಸಿಕ್ತು. 371 ಸಿಗಬೇಕು, ಶಿಫಾರಸು ಮಾಡಿದರು. ಸೆಂಟ್ರಲ್ ಯೂನಿವರ್ಸಿಟಿ ಆಗಬೇಕು, ಶಿಫಾರಸು ಮಾಡಿದರು. ಬೀದರ್ ವೆಟರ್ನರಿ ಯೂನಿವರ್ಸಿಟಿ ಆಗಬೇಕು, ಶಿಫಾರಸು ಮಾಡಿದರು. ಮೆಡಿಕಲ್ ಕಾಲೇಜ್ ಆಗಬೇಕು, ಶಿಫಾರಸು ಮಾಡಿದರು. ಆರಂಭದಲ್ಲಿ ಧರ್ಮಸಿಂಗ್ ಅವರು, ಎಸ್ ಎಂ ಕೃಷ್ಣ ಅವರು ಇಂಟ್ರೆಸ್ಟ್ ತೊಗೊಂಡ್ರು. ಅದು ನಂತರ ದಿನಗಳಲ್ಲಿ ನಂಜುಂಡಪ್ಪ ವರದಿ ಗಾಳಿಗೆ ತೋರಿದ್ರು. ಇದು ದುಃಖದ ವಿಷಯ ಅದ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ಮಾನ್ಯ ಗೋವಿಂದರಾವ್ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾದಂಥ ಪ್ರಮುಖ ಅಂಶಗಳೇನೆಂದ್ರೆ, ಕೇಂದ್ರ ಸರ್ಕಾರದಿಂದ ಸರೀನ್ ಕಮಿಟಿ ರಿಪೋರ್ಟ್ ಪ್ರಕಾರ ರೈಲ್ವೆ ವಿಭಾಗೀಯ ಕಚೇರಿ, ಆಮೇಲೆ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಏಮ್ಸ್ IIT ಸ್ಥಾಪನೆ, ಕಾಲಮಿತಿ ಅಭಿವೃದ್ಧಿಗೆ ಕೇಂದ್ರದಿಂದ ವಿಶೇಷ ಪ್ಯಾಕೇಜ್ ಹಣ ನೀಡಬೇಕು. ಬೀದರ್ ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿಗಳು, ಕಲ್ಯಾಣ ಪಥ ರಸ್ತೆಗಳು ಕಾಲಮಿತಿ ಪೂರ್ಣಗೊಳಿಸಲು ನಿರ್ದೇಶನ ನೀಡಬೇಕು. ಕೃಷ್ಣಾ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತ ಪರಿಗಣಿಸಬೇಕು. ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು. ಕೇಂದ್ರ ಸರ್ಕಾರ ವಿಶೇಷ ಸ್ಥಾನಮಾನ ಪಡೆದಿರುವ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಯೋಜನೆಗಳಡಿ ಸೇರ್ಪಡೆ ಮಾಡಿ ಕೃಷಿಯೇತರದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಬೃಹತ್ ಯೋಜನೆಗಳನ್ನು ಕಲ್ಯಾಣಕ್ಕೆ ಮಂಜೂರು ಮಾಡಬೇಕು. ಅಂದರೆ ಸ್ಪೆಷಲ್ ಕಂಪೋನೆಂಟ್ ಸ್ಕೀಮ್ನ ತಗೋಬೇಕು ಅಂತ. ಕಲಬುರಗಿ ವಿಮಾನಯಾನಕ್ಕೆ ಸೇವೆಗಳಿಗೆ ಕ್ರಿಯಾಶೀಲವಾಗಿ ತಡೆಯಲು ಕೇಂದ್ರ ಸರ್ಕಾರ 370 ಜನ. ನಗರದ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ನೂತನ ಕಟ್ಟಡ ಲೋಕಾರ್ಪಣೆಗಾಗಿ ದಿನಾಂಕ 15ನೇ ಆಗಸ್ಟ್ ಮಾತಾ ಮಾಣಿಕೇಶ್ವರ ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ದಿನಾಂಕ 16ರಂದು ಈ ಒಂದು ದೇವಸ್ಥಾನದ ಕಟ್ಟಡಕ್ಕೆ ಅತ್ಯಂತ ಸಹಾಯಧನ ಕಾಣಿಕೆಯನ್ನು ನೀಡಿದಂಥ ಗಣ್ಯರು, ಕಲಬುರಗಿ ಮಹಾನಗರದ ಪ್ರತಿಯೊಬ್ಬ ನಾಯಕರಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಹಾಗೂ ಈ ಒಂದು ಆಹ್ವಾನ ನೀಡಲಾಗುತ್ತಿದ್ದು, ಈ ಒಂದು ಘನ ಉಪಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅಂಬಿಗರ ಚೌಡಯ್ಯನ ಗಂಗಾಮತ ಕೋಲಿ ಸಮಾಜದ ಪೀಠಾಧಿಪತಿಗಳಾದಂಥ ಹಾವೇರಿಯವರ ಒಂದು ಸಮ್ಮುಖದಲ್ಲಿ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ವಿಧಾನ ಪರಿಷತ್ ಸದಸ್ಯರು ಮತ್ತು ಈ ಅಮ್ಮನವರ ಸತ್ಯ ಮತ್ತು ಅಹಿಂಸೆಯ ಕರ್ನಾಟಕ ರಾಜ್ಯದ ಈ ಒಂದು ಪ್ರಚಾರ ಮಾಡ್ತಕ್ಕಂಥ ಅಧ್ಯಕ್ಷರು ಮತ್ತು ದೇವಸ್ಥಾನ ಇಡೀ ಮಾತಾ ಮಾಣಿಕೇಶ್ವರಿ ದೇವಸ್ಥಾನದ ಕಟ್ಟಡಕ್ಕೆ ದೊಡ್ಡ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದ ವಿವರಣೆ ನಾಡಗೀತೆಯೊಂದಿಗೆ ಮಾನ್ಯ ಶ್ರೀ ಬಾಬುರಾವ್ ಕೋಬಾಳ್ ಅವರು ಮತ್ತು ಸೈದಪ್ಪ ಜಮಾದಾರ್ ಅವರ ಸಂಗಡಿಗರಿಂದ ಪ್ರಾರಂಭವಾಗ್ತಕ್ಕಂಥದ್ದು. ಈ ಒಂದು ಸ್ವಾಗತವನ್ನು ಶ್ರೀಮತಿ ಶಿವಾಜಿ ನಾಟಿಕಾರ್ ಅವರು ಮಾಡ್ತಕ್ಕಂಥದ್ದು ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಅರ್ಜುನ್ ಹಾವನೂರವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭ ಇರುವುದು. ಹಾಗೂ ಈ ಒಂದು ಮುಖ್ಯ ಅತಿಥಿಗಳು ಇದಕ್ಕಿಂತ ಮುಂಚಿತವಾಗಿ ಕರ್ನಾಟಕ